ನಮಸ್ಕಾರ ಆತ್ಮೀಯ ದೇವಜನರೇ, ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ? ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ನೋಡುವಂಥದ್ದು ಬಹಳ ಸಂತೋಷ. ಬನ್ನಿ, ಜೀವ ಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಎರಡನೇ ಸಂದೇಶವನ್ನು ನಾವು ಕಲಿಯೋಣ. ಇನ್ಯಾಕೆ ತಡ? ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ಈ ದಿನದ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಾರ್ಥನೆ ಮಾಡುವ. ಕೃಪಾಪೂರ್ಣನಾದ ಪರಲೋಕದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಉದಯದಲ್ಲೆದ್ದು ನಿನ್ನ ಪಾದಕ್ಕೆ ಬಂದಿದ್ದೇವೆ. ನಿಮ್ಮ ಆಶೀರ್ವಾದವನ್ನು ನಮಗೆ ಕರುಣಿಸು. ಜೀವ ಬುಗ್ಗಿಯಾದಂಥ ನೀನು ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ರಿ. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಕರ್ತ, ಆಮೆನ್. ಆತ್ಮೀಯ ದೇವಜನರೇ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ ಬಾವಿ ಒಳಗಡೆ ಬಿದ್ದು ಹೋಗ್ಬಿಟ್ಟಿದ್ದಾನೆ. ಬಾವಿ ಅಂದರೆ ಗೊತ್ತಲ್ಲ, ಈಗಿನ ಕಾಲದಲ್ಲಂತೂ ಬಾವಿಗಳು ನೋಡೋಕ್ಕೂ ಭಾಳ ಅಪರೂಪಕ್ಕೆ ಸಿಕ್ಕತ್ತೆ. ಆದರೆ ಬಾವಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಎಂಬುದಾಗಿ ನಾನು ನೆನೆಸ್ತೇನೆ. ಓಕೆ, ಬಾವಿ ಒಳಗಡೆ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ, ನೀವು ಮೇಲ್ಗಡೆ ಇದ್ದೀರಾ. ಸೊ ಆ ಬಾವಿಯಲ್ಲಿ ಬಿದ್ದಂಥ ವ್ಯಕ್ತಿಯನ್ನು ಮೇಲಕ್ಕೆ ಎತ್ತಬೇಕು ಅಂತ ಹೇಳಿ ನೀವು ಮೇಲೆಯಿಂದ ಹಗ್ಗವನ್ನು ಹಾಕ್ತಾ ಇದ್ದೀರಾ, ಅಥವಾ ಏನೋ ಒಂದು ಬಟ್ಟೆಯನ್ನು ಅಥವಾ ಏನೋ ಒಂದು ವಸ್ತುವನ್ನು ನೀವು ಹಾಕ್ತಾ ಇದ್ದೀರಾ. ನೀವು ಮೇಲಿಂದ ಆ ಬಾವಿಯಲ್ಲಿ ಬಿದ್ದಂಥ ವ್ಯಕ್ತಿಯನ್ನು ರಕ್ಷಿಸ್ಬೇಕಂತ ಅನ್ನುವಂಥ ಕಾನ್ಸೆಪ್ಟಲ್ಲಿ, ಒಂದು ಆಲೋಚನೆಯಲ್ಲಿ ನೀವು ಪೂರ್ತಿ ಮನಸ್ಸಿನಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಬಾವಿ ಒಳಗಡೆ ಇದ್ದಂಥ ವ್ಯಕ್ತಿ ನೀವು ಬಿಟ್ಟಂಥ ಹಗ್ಗವನ್ನು ಅಥವಾ ಆ ಬಟ್ಟೆಯನ್ನು ಆತನ ಹಿಡಿದುಕೊಳ್ಳೋಕೆ ತಯಾರಿಲ್ಲ. ಆದರೆ ಆತನ ಕೂಗ್ತಾ ಇದ್ದಾನೆ, ಏನಂತ? ಹೆಲ್ಪ್ ಮೈ ಅಂದರೆ ನಾನು ರಕ್ಷಿಸ್ರಿ ಅಂತ ಕೂಗ್ತಾ ಇದ್ದಾನೆ. ಆದರೆ ಆ ಹಗ್ಗವನ್ನು ಅಥವಾ ನೀವು ಕೊಟ್ಟಂಥ ವಸ್ತುವನ್ನು ಆತನ ಹಿಡ್ಕೊಳ್ಳೋಕೆ ತಯಾರಿಲ್ಲ. ರಕ್ಷಿಸೋದಕ್ಕೆ ನೀವು ರೆಡಿ ಇದ್ದೀರಾ, ರಕ್ಷಿಸೋಂತ ಆತನ ಕೇಳ್ತಿದ್ದಾನೆ, ಆದರೆ ಆ ಹಗ್ಗವನ್ನು ಹಿಡ್ಕೊಳ್ಳೋಕೆ ತಯಾರಿಲ್ಲ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಾಗಾದರೆ ನೀವು ರಕ್ಷಿಸೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಹೌದು. ಮ್ಯಾನ್ಸ್ ಕೋಆಪ್ರೇಷನ್ ವಿತ್ ಗಾಡ್ ಈಸ್ ವೆರಿ 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 ಇಂಪಾರ್ಟೆಂಟ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಸಾರಿ ನೀವು ಅಂದ್ಕೊಳ್ತಾ ಇರ್ತೀರಾ, ಅಥವಾ ನಿಮಗೆ ಈ ಅನುಭವ ಬರ್ತಾ ಇರುತ್ತೆ, ಅಯ್ಯೋ ನಾವು ಎಷ್ಟು ದೇವರನ್ನು ಪ್ರಾರ್ಥಿಸ್ತಾ ಇದ್ದೀವಿ, ನಾವು ದೇವರನ್ನು ಕೇಳ್ತಾ ಇದ್ದೀವಿ, ಎಷ್ಟು ನಾವು ಪ್ರಾರ್ಥನೆ ಮಾಡ್ತೀವಿ ಕೆಲವೊಂದು ಉದ್ದೇಶಗಳಿಗೋಸ್ಕರ, ಅಥವಾ ಕೆಲವೊಂದು ವಿಷಯಗಳಿಗೋಸ್ಕರ, ಅಥವಾ ಕೆಲವೊಂದು ಬಯಕೆಗಳಿಗೋಸ್ಕರ ಎಷ್ಟು ಭಿನ್ನಗಳನ್ನು ನಾವು ದೇವರಿಗೆ ಸಲ್ಲಿಸ್ತಾನೆ ಇದ್ದೀವಿ. ಆದರೆ ನಮ್ಮ ಪ್ರಾರ್ಥನೆಗೆ ಉತ್ತರನೇ ಬರ್ತಾ ಇಲ್ಲ, ದೇವರು ನಮ್ಮ ಪ್ರಾರ್ಥನೆನೇ ಕೇಳ್ತಾ ಇಲ್ಲ ಎಂಬುದಾಗಿ ಅನೇಕ ಸಾರಿ ಯೋಚಿಸ್ತಾ ಇದ್ದೀರಾ. ಹಾಗೆ ಅಂದ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ನಿರಾಕರಿಸ್ತಾ ಇದ್ದೀರಾ. ಅಯ್ಯೋ ಏನು ಪ್ರಾರ್ಥನೆ ಮಾಡೋದು ಬಿಡಪ್ಪ, ಎಷ್ಟು ಪ್ರೇಯರ್ ಮಾಡಿದ್ರು ದೇವ್ರು ಕೇಳ್ತಾನೆ ಇಲ್ಲ, ದೇವ್ರು ಉತ್ತರಿಸ್ತಾನೆ ಇಲ್ಲ ಅಂತ ಹೇಳಿ ನಿರಾಶರಾಗ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ, ಈ ಕಥೆಯನ್ನು ನಿಮ್ಮ ಮನಸ್ಸಿಗೆ ತಗೊಂಡು ಯೋಚನೆ ಮಾಡಿ, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿಮ್ಮನ್ನು ರಕ್ಷಿಸೋದಕ್ಕೆ ಅಥವಾ ನಿಮ್ಮನ್ನು ಆ ಸಮಸ್ಯೆಯಿಂದ ಬಿಡಿಸೋದಕ್ಕೆ ರೆಡಿ ಇದ್ದಾರೆ. ಬಟ್ ದೇವರ ಆ ಕರಕ್ಕೆ ನಿಮ್ಮ ಕರವನ್ನು ಸೇರಿಸೋದಕ್ಕೆ ನಿಮಗೆ ಮನಸ್ಸಾಯ್ತಾ? ನೀವು ಆ ಕೆಲಸನ ಮಾಡ್ತಾ ಇದ್ದೀರಾ? ಪ್ರೇರೆ, ಬರೀ ದೇವ್ರು ಮಾತ್ರ ಪ್ರಯತ್ನ ಪಟ್ಟು ನೀವು ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ಮ್ಯಾನ್ಸ್ ಕೋಆಪ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌದಲ್ವಾ? ಸೊ ಹಾಗಾದರೆ ಬನ್ನಿ, ಈ ದಿನದ ವಾಕ್ಯವನ್ನು ನಾವು ದೇವ್ರ ವಾಕ್ಯದಿಂದ ಧ್ಯಾನ ಮಾಡೋಣ. ನಿಮ್ಮ ಸತ್ಯವೇದವನ್ನು ನನ್ನ ಸಂಗಡ ಯೋಹಾನನ ಸುವಾರ್ತೆಯ 11ನೇ ಅಧ್ಯಾಯಕ್ಕೆ ತಿರುಗಿಸಿ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ ವಚನ 38-39 ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ ವಚನ 38-39. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು, ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು. ಓಕೆ, ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ಒಂದು ಅಂಶವನ್ನು ಗಮನಿಸ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ನಂದು ಟೈಟಲ್ ಏನು? ಮ್ಯಾನ್ಸ್ ಕೋಆಪ್ರೇಷನ್. ಓಕೆ, ಅಂದರೆ ಮನುಷ್ಯನ ಸಹಕಾರ. ಓಕೆ, ಇಲ್ಲಿ ಒಂದು ಘಟನೆ. ಏನು ಈ ಘಟನೆ? ಅಫ್ಕೋರ್ಸ್ ನಿಮಗೆ ಗೊತ್ತಿದೆ ಈ ಘಟನೆ ಏನು ಅಂತ ಹೇಳಿ. ಇಲ್ಲಿ ಯೇಸು ಸ್ವಾಮಿಗೆ ಭಾಳ ಆತ್ಮೀಯನಾದಂಥ, ಭಾಳ ಪ್ರಿಯನಾದಂಥ ಒಬ್ಬ ಸಹೋದರ ಅಥವಾ ಸ್ನೇಹಿತ, ಆತನು ತೀರಿ ಹೋಗಿದ್ದ. ಆತನ ಹೆಸರೇನು? ಎಸ್, ಅಫ್ಕೋರ್ಸ್ ಯು ಆರ್ ರೈಟ್, ಲಾಜರಸ್. ಓಕೆ, ಲಾಜರನು ತೀರಿ ಹೋಗಿದ್ದ. ಲಾಜರನ ತೀರಿ ಹೋದಾಗ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಇರಲಿಲ್ಲ, ಅವ್ರದ್ದು ಬೇರೊಂದು ಸ್ಥಳದಲ್ಲಿ ಇದ್ದರು. ಅಲ್ಲಿಂದ
ಯೇಸು ಸ್ವಾಮಿಗೆ ಸಂದೇಶ ಹೋಗುತ್ತೆ, ಏನು ಲಾಜರ್ ತೀರಿ ಹೋಗಿದ್ದಾರೆ ಅಂತ. ಆದರೆ ಯೇಸು ಸ್ವಾಮಿ ಟಕ್ ಅಂತ ಅಥವಾ ಅದೇ ದಿನದಲ್ಲಿ ವಾಪಸ್ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಆದರೆ ಯೇಸು ಸ್ವಾಮಿ 4 ದಿನಗಳ ನಂತರ ಆ ಸ್ಥಳಕ್ಕೆ ಬರ್ತಾರೆ, ಅಥವಾ 4ನೇ ದಿನ ಬಂದರು ಅಂತ ಅನ್ಕೊಳ್ಳಿ. ಯಾಕಂದರೆ ಇಲ್ಲಿ ಬೈಬಲ್ನಲ್ಲಿ ಹೇಳುತ್ತೆ 4 ದಿನ ಆಯಿತು ಅಂತ ಹೇಳುತ್ತೆ. ಸೊ 4ನೇ ದಿನ ಯೇಸು ಸ್ವಾಮಿ ಅಲ್ಲಿಗೆ ಬಂದರು. ಯೇಸು ಸ್ವಾಮಿ ಅಲ್ಲಿಗೆ ಬಂದರು, ಸಮಾಧಿ ಬಳಿಗೆ ಹೋದರು. ಆ ಸಮಾಧಿ ಬಳಿಗೆ ಅನೇಕ ಜನ ಹೋದರು. ಅದರಲ್ಲಿ ಒಬ್ಬಳು ಯಾರು? ಮಾರ್ತಳು. ಸರಿ, ಈಗ ಮಾರ್ತಳು ಯಾರು? ಮಾರ್ತಳು ಬೇರೆ ಇನ್ಯಾರು ಅಲ್ಲ, ಸತ್ತು ಹೋದಂತಹ ಸಹೋದರನ ಅಕ್ಕ ಅಥವಾ ಸಹೋದರಿ. ಹಾಗಾದರೆ ಈ ಕುಟುಂಬಕ್ಕೂ ಯೇಸು ಕ್ರಿಸ್ತನಿಗೂ ಬಹಳ ಆತ್ಮೀಯ ನಿಕಟ ಸಂಬಂಧ ಇತ್ತು ಎಂಬುದಾಗಿ ನಾವು ಅನೇಕ ಮೂಲಗಳಿಂದ ಅಥವಾ ಸತ್ಯವೇದದ ಪಂಡಿತರಿಂದ, ವಿದ್ವಾಂಸರಿಂದ ನಾವು ತಿಳ್ಕೊಳ್ತೇವೆ. ಯೇಸು ಸ್ವಾಮಿ ಅವಾಗವಾಗ ಈ ಕುಟುಂಬವನ್ನು ಸಂಧಿಸ್ತಾ ಇದ್ರು, ಇವರೊಂದಿಗೆ ಅನೇಕ ಆತ್ಮೀಯ ವಿಚಾರಗಳನ್ನು, ಆತ್ಮೀಕ ಪಾಠಗಳನ್ನು ಹಂಚಿಕೊಳ್ತಾ ಇದ್ರು ಎಂಬುದಾಗಿ ನಾವು ಅನೇಕ ಕಡೆಗಳಲ್ಲಿ ಓದಿದ್ದೇವೆ ಕೂಡ. ಒಂದು ಸಾರಿ ಒಂದು ಇನ್ಸಿಡೆಂಟ್ ಇದೆ, ಬೈಬಲ್ನಲ್ಲಿ ಬರೆದಿದೆ. ಏನಂತ? ಯೇಸು ಸ್ವಾಮಿ ಒಂದು ಸಾರಿ ಮಾರ್ತಳ ಮನೆಗೆ ಭೇಟಿ ಮಾಡಿದಾಗ ಮಾರ್ತಳ ಏನು ಮಾಡ್ತಾ ಇದ್ಲು? ಆಕೆ ಯೇಸು ಸ್ವಾಮಿಗೆ ಉಪಚರಿಸೋದಕ್ಕೋಸ್ಕರ ಬ್ಯುಸಿಯಾಗಿದ್ಲು. ಅಂದರೆ ಏನು ಬೈಬಲ್ನಲ್ಲಿ ಹೇಳುತ್ತೆ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸ್ರಿ ಅಂತ ಹೇಳಿ. ಆ ವಿಚಾರವನ್ನು, ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಆಕೆ ಯೇಸು ಕ್ರಿಸ್ತನನ್ನು ಉಪಚರಿಸೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ಲು. ಆದರೆ ಮರಿಯಳು ಮಾತ್ರ, ಅಂದರೆ ಮರಿಯಳು ಯಾರು? ಮರಿಯಳು ಕೂಡ ಆ ಲಾಜರನ ಸಹೋದರಿ. ಆಕೆ ಮಾತ್ರ ಯೇಸು ಕ್ರಿಸ್ತನ ಪಾದದಲ್ಲಿ ಕುಳಿತುಕೊಂಡು ಯೇಸು ಕ್ರಿಸ್ತನ ಹೇಳುವಂಥ ಆ ಸದುಪದೇಶವನ್ನು, ಜೀವವಾಕ್ಯವನ್ನು, ಜೀವ ಬುಗ್ಗೆ ಆದಂಥ ಕ್ರಿಸ್ತನ ಬಳಿಯಲ್ಲಿ ಕೂತ್ಕೊಂಡು ಜೀವವಾಕ್ಯವನ್ನು ಆಕೆ ಕೇಳಿಸ್ಕೊತಾ ಇದ್ಲು. ಆದರೆ ಮಾತಾಡಿ ಬಂದು ಕಂಪ್ಲೇಂಟ್ ಹೇಳ್ತಾಳೆ. ಏನಂತ? ಸ್ವಾಮಿ, ಈಕೆಗೆ ಸ್ವಲ್ಪ ನಂಗೆ ಹೆಲ್ಪ್ ಮಾಡೋದಕ್ಕೆ ಹೇಳು, ನಾನು ಒಬ್ಬಳೇ ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಇವಳು ಆರಾಮಾಗಿ ಕೂತ್ಕೊಂಡಿದ್ದಾಳೆ ಅಂತ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ? ಆಕೆ ಶ್ರೇಷ್ಠವಾದದ್ದನ್ನು ಆರಿಸ್ಕೊಂಡಿದ್ದಾಳೆ, ನೀನಾದರೂ ಕನಿಷ್ಠವಾದದ್ರಲ್ಲಿ ಬ್ಯುಸಿ ಆಗಿದೆಯಾ ಅಂತ ಹೇಳಿ. ಹಾಗಂತ ಅತಿಥಿ ಸತ್ಕಾರ ಮಾಡೋದು ತಪ್ಪು ಅಂತ ಯೇಸು ಸ್ವಾಮಿ ಹೇಳಿಲ್ಲ ಅಲ್ಲಿ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿರೋದೇನು? ಜೀವಭುಗೆ ಆಗಿರುವಂಥ ನಾನು ನಿಮ್ಮ ಬಳಿಗೆ ಬಂದು ಜೀವಕರವಾದಂಥ ನೀರನ್ನು ಕೊಡ್ತಾ ಇರುವಾಗ ಅದನ್ನು ಕುಡಿದು ಅದನ್ನು ಸೇವಿಸಿ ನೀವು ಏನು ಮಾಡಬೇಕು? ಆಶೀರ್ವಾದವನ್ನು ಹೊಂದ್ಕೋಬೇಕು. ಅದು ದೇವರು ಹೇಳ್ತಾ ಇರೋದು. ಓಕೆ, ಇರಲಿ. ಸೊ ಈಗ ಇಲ್ಲಿ ಯೇಸು ಸ್ವಾಮಿ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಲಾಜರ್ ತೀರೋಗಿ 4 ದಿನ ಆಯಿತು. ಲಾಜರ್ ತೀರೋಗಿ 4 ದಿನ ಆದಮೇಲೆ ಯೇಸು ಸ್ವಾಮಿ ಅಲ್ಲಿ ಬಂದಿದ್ದಾರೆ. ಈಗ ಮಾರ್ತಳು, ಮರಿಯಳು ಎಲ್ಲರೂ ಆ ಸಮಾಧಿ ಬಳಿಗೆ ಹೋಗಿದ್ದಾರೆ, ಯಾಕಂದರೆ ಯೇಸು ಸ್ವಾಮಿ ಬಂದಿದ್ದಾರೆ. ನಾನು ನೆನೆಸ್ತಾನೆ, ಮಾರ್ತಳು ಮರಿಯಳೆಲ್ಲ ಅಲ್ಲಿ ಹೋಗ್ತಾರೆ. ಅವ್ರು ಏನು ಅಂದ್ಕೊಂಡಿರ್ತಾರೆ? ಓಕೆ, ಯೇಸು ಸ್ವಾಮಿ ಬಂದಿದ್ದಾರೆ, ಏನು ಮಾಡ್ಲಿಕ್ಕೆ ಸಾಧ್ಯ? ಇನ್ಫ್ಯಾಕ್ಟ್ ಈ ಅಧ್ಯಾಯವನ್ನು ನೀವು ಪೂರ್ತಿಯಾಗಿ ಓದೋದಾದರೆ ಕೆಲವೊಂದು ಕನ್ವರ್ಸೇಷನ್, ಅಂದರೆ ಅವರಿಬ್ಬರ ಮಧ್ಯದಲ್ಲಿ ನಡೆಯುವಂಥ ಸಂಭಾಷಣೆಯನ್ನು ನೀವು ಕೇಳ್ಬೋದು. ಮಾರ್ತಳು ಬಂದು ಯೇಸು ಸ್ವಾಮಿಯನ್ನು ಕೇಳ್ತಾಳೆ. ಏನಂತ? ಸ್ವಾಮಿ, ಒಂದು ವೇಳೆ ನೀ ಇಲ್ಲಿ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಎಸ್, ಅಫ್ಕೋರ್ಸ್, ಯೇಸು ಸ್ವಾಮಿ ಇದ್ದಿದ್ರೆ ಸಾಯ್ತಾ ಇರಲಿಲ್ಲ. ಹಾಗಂದ ಮಾತ್ರಕ್ಕೆ ಈಗ ಯೇಸು ಸ್ವಾಮಿಗೆ ಆತನಿಗೆ ಜೀವವನ್ನು ಕೊಟ್ಟು ಆತನನ್ನು ಜೀವದಿಂದ ಎಬ್ಬಿಸೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಆದರೆ ಆಕೆ ಹೇಳ್ತಾ ಇರೋವಂಥ ಅಂಶ ಏನು? ನೀನು ಇದ್ದಿದ್ರೆ ನಮ್ಮ ತಮ್ಮ ಸಾಯ್ತಿರಲಿಲ್ಲ ಅಂತ. ಅದು ಏನನ್ನ ಹೇಳ್ಕೊಡುತ್ತೆ? ಆಕೆಯಲ್ಲಿದ್ದಂಥ ಒಂದು ಅಪನಂಬಿಕೆ, ಅಥವಾ ದೇವ್ರ ಮೇಲೆ ಆಕೆಗೆ ಪ್ರೀತಿ ಇತ್ತು, ಇಲ್ಲ ಅಂತಲ್ಲ. ಅದು ಯೇಸು ಕ್ರಿಸ್ತನ ಮೇಲೆ ಆಕೆಗೆ ತುಂಬ ಪ್ರೀತಿ ಇತ್ತು. ಆದರೆ ಆ ಪ್ರೀತಿ ನಂಬಿಕೆಯ ಆಧಾರದಲ್ಲಿರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಓಕೆ, ಸರಿ. ಆಕೆ ಯೇಸು ಸ್ವಾಮಿಗೆ ಹೇಳ್ತಾಳೆ, ನೀನು ಇದ್ದಿದ್ರೆ ಸಾಯ್ತಾ ಇರಲಿಲ್ಲ. ಆವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ? ಅವರೆಲ್ಲ ದುಃಖ ಪಡೋದನ್ನು ನೋಡಿ ಯೇಸು ಸ್ವಾಮಿ ಸಹ ಕಣ್ಣೀರು ಬಿಡ್ತಾರೆ. ಸಮಾಧಿ ಬಳಿಗೆ ಹೋಗ್ತಾರೆ. ಸಮಾಧಿ ಬಳಿಗೆ ಹೋದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಅಥವಾ ಒಂದು ಕೆಲಸ ಮಾಡೋದಕ್ಕೆ ಹೇಳ್ತಾರೆ ಅವ್ರಿಗೆ. ಏನಂತ ಹೇಳ್ತಾರೆ? 39ನೇ ವಚನ, ಯೇಸು ಆ ಕಲ್ಲನ್ನು ತೆಗೆದು ಹಾಕರಿ ಅನ್ನಲು. ಸೊ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಆ ಜನರಿಗೆ? ಲಾಜರ್ನ ಸಮಾಧಿಗೆ ಏನು ದೊಡ್ಡದಾದಂಥ ಒಂದು ಕಲ್ಲನ್ನು ನೀವು ಹಾಕಿದ್ದೀರಲ್ಲ, ಆ ಕಲ್ಲನ್ನು ತೆಗೆದು ಹಾಕ್ರಿ, ಅದನ್ನು ಪಕ್ಕಕ್ಕೆ ತಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಅಷ್ಟೇ. ಅವ್ರು ಮಾಡಬೇಕಾಗಿತ್ತು ಏನು? ಕಲ್ಲನ್ನು ಸೈಡಿಗೆ ತಳ್ಳಬೇಕಾಗಿತ್ತು ಅಷ್ಟೇ. ಆದರೆ ತಳ್ಳಿದ್ರ? ಇಲ್ಲ. ಇಮ್ಮಿಡಿಯೇಟ್ ಆಗಿ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಎಂಟರ್ ಆಗ್ತಾರೆ. ಅವಳೇ ಮಾರ್ತಳು. ಅವಳೇನು ಹೇಳ್ತಾಳೆ? ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂತ ಹೇಳ್ತಾಳೆ. ಅದಕ್ಕೆ ಯೇಸು ಸ್ವಾಮಿ ಏನು ಉತ್ತರ ಕೊಡ್ತಾರೆ ಗೊತ್ತಾ? ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಪ್ರಿಯ ದೇವರ ಮಕ್ಕಳೇ, ಇದನ್ನು ಭಾಳ ಸೀರಿಯಸ್ ಆಗಿ ನಾವು ಆಲೋಚನೆ ಮಾಡೋಣ. ಯೇಸು ಸ್ವಾಮಿ ಆಕೆಗೆ ಹೇಳ್ತಾ ಇರುವಂಥ ಮಾತು, ಆಕೆ ಯೇಸು ಸ್ವಾಮಿಗೆ ಹೇಳ್ತಾ ಇರುವಂಥ ಮಾತು, ಯೇಸು ಸ್ವಾಮಿ ಅಲ್ಲಿದ್ದಂಥ ಜನರಿಗೆ ಹೇಳ್ತಾ ಇರುವಂಥ ಮಾತು ಏನು? ಜನರಿಗೆ ಹೇಳ್ತಾ ಇರುವಂಥ ಮಾತು, ಕಲ್ಲನ್ನು ತೆಗೆದಾಕ್ರಿ. ಆಕೆ ಏನು ಹೇಳ್ತಾ ಇದ್ದಾಳೆ? ಬೇಡ. ಯಾಕೆ ಅಂತ ಹೇಳಿದ್ರೆ, ಈಗ ಆತನ ಸತ್ತು ಹೋಗಿ 4 ದಿನ ಆಯಿತು, ಈಗ ವಾಸನೆ ಬಂದಿರುತ್ತೆ.
ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣು. ಈ 3 ಅಂಶಗಳನ್ನು ನಿಮ್ಮ ಮನಸ್ಸಿಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯೋಚನೆ ಮಾಡಿ. ಮೊದಲನೇದಾಗಿ ಮ್ಯಾನ್ಸ್ ಕೋಆಪರೇಷನ್. ಪ್ರಿಯರೇ, ಯೇಸು ಸ್ವಾಮಿಯಲ್ಲಿ ಬಂದಿದ್ದಾರೆ ಏನೋ ಸಾಂತ್ವನವನ್ನು ವ್ಯಕ್ತಪಡಿಸೋದಕ್ಕಾಗಲಿ ಅಥವಾ ಒಂದು ಹಾರ ಹಾಕಿ ಓಕೆ ನೀವೆಲ್ಲ ಚೆನ್ನಾಗಿರಿ, ಯೇಸು ಏನೋ ದೇವ್ರು ಬಂದಾಗ 2ನೇ ಸಾರಿ ಆಗಮನದಲ್ಲಿ ಆತನ ಎದ್ದೇಳ್ತಾನೆ ಅಂತ ಹೇಳಿ ಅವ್ರನ್ನ ನೀವು ಹೇಗೆ ಈ ಥರ ಏನೋ ಇಂಥ ಘಟನೆಗಳು ನಡೆದಂಥ ಮನೆಗೆ ಹೋಗಿ ಸಮಾಧಾನ ಪಡಿಸಿ ಸಂತೈಸಿ ನಾವು ಬರ್ತೀವಲ್ಲ, ಆ ಥರ ಮಾಡೋದಕ್ಕೆ ಬಂದಿಲ್ಲ ಯೇಸು ಸ್ವಾಮಿಯಲ್ಲಿ. ಯೇಸು ಸ್ವಾಮಿ ಬಂದಂಥ ಉದ್ದೇಶ, ಯೇಸು ಸ್ವಾಮಿ ಮುಂಚೆ ಹೇಳಿದ್ರೆ ಅವಳಿಗೆ ಏನಂತ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬಿರೋವನು ಸತ್ರು ಬದುಕ್ತಾನೆ, ನನ್ನನ್ನು ನಂಬೋನು ಸಾಯೋದಿಲ್ಲ ಅಂತ ಹೇಳಿದ್ರು. ಆದರೆ ಇಷ್ಟೆಲ್ಲವನ್ನ ಕೇಳಿಸ್ಕೊಂಡಂಥ ಈ ಸ್ತ್ರೀ ಏನು ಹೇಳ್ತಾ ಇದ್ದಾಳೆ, ಬೇಡ ಡೋರ್ಗೆ ಅಂದರೆ ಆ ಬಾಗಿಲಿಗೆ ಹಾಕಿದ್ದನ್ನು ಕಲ್ಲು ತೆಗೆದು ಬೇಡ, ಯಾಕಂದರೆ ಸತ್ತೋಗಿ 4 ದಿನ ಆಯಿತು, ವಾಸನೆ ಬಂದಿರುತ್ತೆ. ಅಂದರೆ ಅದರ ಅರ್ಥ ಏನು? ಈಗ ಯೇಸು ಸ್ವಾಮಿ ಬರ್ತಾನೆ, ಒಂದು ಪ್ರೇಯರ್ ಮಾಡ್ತಾನೆ, ಅಥವಾ ಹೋಗಿ ಏನು ತುಂಬ ಆತ್ಮೀಯನಲ್ವಾ, ಲಾಜರ್ಗೂ ಯೇಸು ಸ್ವಾಮಿಗೂ ತುಂಬ ಆತ್ಮೀಯತೆ. ಸೊ ಕೊನೆ ಸಾರಿ ಒಂದ್ಸರಿ ಮುಖ ನೋಡ್ಬೇಕು ಅಂದ್ಕೊಂಡಿದ್ದಾನೇನೋ ಯೇಸು ಸ್ವಾಮಿ. ಆದರೆ ಈಗಾಗಲೇ ಸ್ಮೆಲ್ ಬಂದಿರುತ್ತೆ, ಅಲ್ಲಿ ಯಾರು ನಿಂದ್ರಕ್ಕೆ ಆಗೋದಿಲ್ಲ, ಯೇಸು ಸ್ವಾಮಿನ ಒಳಗೆ ಹೋಗೋಕೆ ಆಗೋದಿಲ್ಲ. ಬೇಡ, ಏನೇನೆಲ್ಲ ಆಲೋಚನೆಗಳು ಆಕೆ ಮನಸ್ಸಲ್ಲಿ ಬಂದಿರಬಹುದು, ಏನೇನೆಲ್ಲ ಆಲೋಚನೆ ಬರಲಿ, ಆದರೆ ಅದಕ್ಕಿಂತ ಶ್ರೇಷ್ಠವಾದಂಥ ಆಲೋಚನೆ ಆಕೆ ಬರಬೇಕಾಗಿತ್ತು. ಏನಂತ, ಯೇಸು ಸ್ವಾಮಿ ಪುನರುತ್ಥಾನವು ಜೀವವಾಗಿದ್ದಾನೆ, ಈತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಈತನು ಸೃಷ್ಟಿಕರ್ತ, ಈತನು ಜಗದ್ರಕ್ಷಕ, ಈತನು ರಕ್ಷಕರಾದ ಯೇಸು, ಜೀವದಿಂದ ಎಬ್ಬಿಸುವಂಥ ಯೇಸು, ಜೀವದ ಬುಗ್ಗೆ ಅನ್ನುವಂಥದ್ದನ್ನು ಆಕೆ ಮರ್ತ್ಬಿಟ್ರು. ಹೇಳ್ತಾ ಇದ್ದಾಳೆ, ಏನು ಮಾಡೋಕ್ಕಾಗೋದಿಲ್ಲ. ಮೈ ಡಿಯರ್ ಚರ್ಚ್, ಪ್ರಿಯ ದೇವ ಮಕ್ಕಳೇ, ನಿಮ್ಮ ಮನಸ್ಥಿತಿ ಹೇಗಿದೆ ಇವತ್ತು? ನೀವು ಕ್ರೈಸ್ತರಾಗಿ ಹುಟ್ಟಿರ್ಬೋದು, ಕ್ರೈಸ್ತತ್ವದಲ್ಲಿ ಬೆಳೆದಿರ್ಬೋದು, ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದ್ತಾ ಇರ್ಬೋದು, ಧ್ಯಾನ ಮಾಡ್ತಾ ಇರ್ಬೋದು, ಸಭೆಗೆ ಹೋಗ್ತಾ ಇರ್ಬೋದು, ಆದರೆ ಇದು ಎಲ್ಲವೂ ಸಹ ನಿಮ್ಮ ನಂಬಿಕೆಯಲ್ಲಿ ಆಧಾರವಾಗಿದೆಯಾ? ನೀವು ದೇವರನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರ್ಬೋದು, ಆದರೆ ನಿಮ್ಮ ಪ್ರೀತಿಗೆ ನಂಬಿಕೆ ಆಧಾರವಾಗಿದೆಯೋ? ಪೂರ್ಣ ಮನಸ್ಸಿನಿಂದ ದೇವರನ್ನು ನಂಬುತ್ತಾ ಇದ್ದೀರಾ? ಆತನು ಜೀವ ಬುಗ್ಗೆ ಆಗಿದ್ದಾನೆ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾನೆ. ಒಂದು ವೇಳೆ ತಡ ಆದರೂ ಪರವಾಗಿಲ್ಲ, ಅಥವಾ ಉತ್ತರ ಸಿಗದೇ ಇದ್ರೂ ಪರವಾಗಿಲ್ಲ, ನಾನು ಯೇಸು ಕ್ರಿಸ್ತನನ್ನೇ ನಂಬುತ್ತೇನೆ, ಆತನನ್ನೇ ನಾನು ಪ್ರೀತಿಸ್ತೇನೆ, ಆತನನ್ನೇ ನಾನು ಹಿಂಬಾಲಿಸ್ತೇನೆ ಅನ್ನೋಂಥ ಮನಸ್ಸಾಕ್ಷಿ ನಿಮ್ಮಲ್ಲಿ ಆಯ್ತಾ? ಇಲ್ಲಿ ಅವ್ರು ಮಾಡಬೇಕಾಗಿದ್ದು ಇಷ್ಟೇ, ಏನು, ಆ ಕಲ್ಲನ್ನು ತೆಗಿಬೇಕಾಗಿತ್ತು, ಪಕ್ಕಕ್ಕೆ ಸರಿಸ್ಬೇಕಾಗಿತ್ತು. ಆದರೆ ಪಟ್ ಅಂತ ಆಕೆ ಹೇಳ್ತಾ ಇದ್ದಾಳೆ, ಕಲ್ಲನ್ನು ಸರಿಸಿದ್ರೆ ವಾಸನೆ ಬರುತ್ತೆ. ಇಷ್ಟೊಂದು ಸಾರಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡೋದಕ್ಕೆ ರೆಡಿ ಇರ್ತಾರೆ, ನಮ್ಮನ್ನು ಅಭಿವೃದ್ಧಿ ಪಡಿಸೋದಕ್ಕೆ ರೆಡಿ ಇರ್ತಾರೆ, ನಮ್ಮ ಜೀವಿತವನ್ನು ಮಾರ್ಪಡಿಸೋದಕ್ಕೆ ರೆಡಿ ಇರ್ತಾರೆ, ಸತ್ತೋದಂಥ ನಮ್ಮ ಆತ್ಮೀಯ ಸ್ಥಿತಿಯನ್ನು ಜೀವಗೊಳಿಸೋದಕ್ಕೆ, ಪುನರುಜ್ಜೀವಗೊಳಿಸೋದಕ್ಕೆ ಸ್ವಾಮಿ ರೆಡಿ ಇರ್ತಾರೆ. ಆದರೆ ಅದಕ್ಕೆ ಸ್ವಾಮಿ ಹೇಳ್ತಾ ಇರುವಂಥ ಕೆಲವೊಂದು ವಿಚಾರಗಳು ಅಥವಾ ಆಜ್ಞೆಗಳು ಏನು, ನೀವು ಇಂಥದ್ದನ್ನು ಮಾಡಿರಿ, ನನ್ನ ಆಜ್ಞೆಗಳನ್ನು ಕೈಕೊಳ್ಳ್ರಿ, ನೀವು ಆಶೀರ್ವದಿಸಲ್ಪಡ್ತೀರಾ, ನೀವು ಬದುಕಿ ಬಾಳ್ತೀರಾ. ಧರ್ಮೋಪದೇಶ ಕಾಂಡದ ಪುಸ್ತಕದ 28ನೇ ಅಧ್ಯಾಯದಲ್ಲಿ ದೇವರ ಆಶೀರ್ವಾದ ಮತ್ತು ಶಾಪಗಳನ್ನು ನಮ್ಮ ಮುಂದೆ ಎಷ್ಟೊಂದು ಅದ್ಭುತವಾಗಿ ಅಲ್ಲಿ ಚಿತ್ರಿಸಿದ್ದಾರೆ. ನೀವು ಇಂಥದ್ದನ್ನು ಮಾಡಿದ್ರೆ ವಿಧೇಯರಾದರೆ ಆಶೀರ್ವಾದ, ಅವಿಧೇಯರಾದರೆ ಶಾಪ. ದೇವರು ನಮಗೆ ಹೇಳ್ತಾ ಇದ್ದಾರೆ, ಇಂಥದ್ದನ್ನು ಮಾಡು ಮಗನೇ, ನೀನನ್ನು ನಾನು ಆಶೀರ್ವದಿಸ್ತೇನೆ, ನೀನು ಹಿಂಗೆ ಮಾಡು, ನೀನನ್ನು ಬಲಪಡಿಸ್ತೇನೆ, ನೀನು ಇಂಥಲ್ಲಿ ಹೋಗು, ನಾನು ನಿನ್ನನ್ನು ನಡೆಸ್ತೇನೆ. ಎಷ್ಟು ಅದ್ಭುತನಾಗಿರುವಂಥ ದೇವರು ಅಷ್ಟು ಪ್ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಏನಂತ, ನಿನ್ನ ಕೋಆಪ್ರೇಷನ್ ಅನ್ಬೇಕು. ಪ್ರಿಯ ದೇವ್ರ ಮಕ್ಕಳೇ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗೋದಿಲ್ಲ ಅಲ್ವಾ? ಒಂದು ಕೈಯಿಂದ ಶಬ್ದ ಮಾಡೋದಕ್ಕಾಗುತ್ತಾ? ಸಾಧ್ಯ ಇಲ್ಲ. 2 ಕೈ ಸೇರಿದಾಗಲೇ ಚಪ್ಪಾಳೆ ಆಗೋದು. ಹಾಗೆ ದೇವರು ನಮಗೆ ಸಹಾಯ ಮಾಡೋದಕ್ಕೆ ಯಾವಾಗಲೂ ಸಿದ್ಧನಾಗಿದ್ದಾನೆ. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಕೈ ಮೋಟಗೈ ಅಲ್ಲ, ಸಹಾಯ ಮಾಡದೇ ಇರೋದಕ್ಕೆ ನನ್ನ ಕೈ ಮೋಟಗೈ ಅಲ್ಲ. ಐ ಆಮ್ ರೆಡಿ ಟು ಹೆಲ್ಪ್ ಯು, ಐ ಆಮ್ ರೆಡಿ ಟು ಡೆಲಿವರ್ ಯು, ಬಟ್ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕೋಆಪ್ರೇಟ್ ವಿತ್ ಮೀ. ನೀನು ನನ್ನ ಜೊತೆಗೆ ನೀನೇನು ಮಾಡು, ಸಹಕರಿಸು. ನಮ್ಮ ಸಹಕಾರ ಇಲ್ಲದೆ ದೇವರು ಯಾವ ಅದ್ಭುತವನ್ನು ಮಾಡೋದಿಲ್ಲ ಪ್ರಿಯರು. ನನ್ನ ಸಹಕಾರ ಇಲ್ಲದೆ ದೇವರು ನನ್ನ ಜೀವಿತವನ್ನು ಮಾರ್ಪಡಿಸೋದಿಲ್ಲ. ನನ್ನ ಒಪ್ಪಿಗೆ ಇಲ್ಲದೆ ಅಥವಾ ನಾನು ದೇವರಿಗೆ ನನ್ನನ್ನು ನಾನು ಒಪ್ಪಿಸಿಕೊಡದೆ ಹೋದರೆ ದೇವರು ನನ್ನ ಜೀವಿತವನ್ನು ಮಾರ್ಪಡಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿ ರೆಸ್ಪೆಕ್ಟ್ಸ್ ಅವರ್ ಫ್ರೀಡಮ್ ಆಫ್ ಚಾಯ್ಸ್. ದೇವರು ನಮಗೆ ಕೊಟ್ಟಂಥ
ಸ್ವತಂತ್ರ ಯಾವುದು, ಆಯ್ಕೆಯ ಸ್ವತಂತ್ರವನ್ನು ಆತನು ಯಾವಾಗಲೂ ಗೌರವಿಸ್ತಾನೆ. ವಿತೌಟ್ ಯುವರ್ ಕೋಆಪರೇಷನ್ ಯು ಮೇ ನಾಟ್ ರಿಸೀವ್ ದ ಮಿರಾಕಲ್ಸ್. ಮೈ ಡಿಯರ್ ಚರ್ಚ್, ಇಲ್ಲಿ ಏನಾಯಿತು? ಮಾತುಗಳು ಪಟ್ಟಂತ ಅಡ್ಡ ಬಂದು. ಆದಾಗ್ಯೂ ಸ್ವಾಮಿ ಆಕೆಗೆ ಹೇಳ್ದ ಒಂದು ಮಾತು ಏನಂತ ಹೇಳ್ತಾನೆ? ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ದಿನದ ಸಂದೇಶ, ಈ ಜೀವ ಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ದಿನದ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ನೀನು ನಂಬು. ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಯಾಕಂತ ಹೇಳಿದ್ರೆ ಈ ಮಾತು ಇದು ನನ್ನ ಮಾತಲ್ಲ, ಇದು ದೇವರ ವಾಕ್ಯ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ? ಇದು ಆತನ ಬಾಯಿಂದ ಹೊರಟಂಥ ಮಾತುಗಳಿದು. ಇದು ಹೇಗೆ ಮಳೆಯು ಭೂಮಿಗೆ ಬಿದ್ದು ಉಣ್ಣುವವನಿಗೆ ಅನ್ನವನ್ನು, ಬಿತ್ತುವವನಿಗೆ ಬೀಜವನ್ನು ಒದಗಿಸದೆ ಅದು ವ್ಯರ್ಥವಾಗಿ ಹಿಂದಿರುಗೋದಿಲ್ವೋ, ಹಾಗೆ ನನ್ನ ಬಾಯಿಂದ ಹೊರಟಂಥ ಮಾತುಗಳು ವ್ಯರ್ಥವಾಗಿ ಹಿಂದಿರುಗೋದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಆತನ ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ನೀನು ನಂಬಿಗಸ್ತನಾಗಿದೆಯಾ? ನಿನ್ನಲ್ಲಿ ನಂಬಿಕೆ ಇದೆಯಾ? ನೀ ನಂಬ್ತೀಯಾ? ಆತನು ಎದ್ದೇಳ್ತಾನೆ ಎಂಬುದಾಗಿ. ಇದೇ ಮಾತನ್ನ ಅದಕ್ಕಿಂತ ಮುಂಚೆನೆ ಕೇಳ್ದ ಸ್ವಾಮಿ. ಆ ಸಮಾಧಿ ಬಳಿಗೆ ಹೋಗೋಕೆ ಮುಂಚೆನೆ ಕೇಳ್ದ, ನಿನ್ನ ತಮ್ಮನು ಎದ್ದು ಬರ್ತಾನೆ, ನೀನು ನಂಬ್ತೀಯಾ ಅಂತ ಕೇಳ್ದ. ಅದಕ್ಕೆ ಆಕೆ ಏನು ಹೇಳಿದ್ಲು ಗೊತ್ತಾ? ನಂಬ್ತೇನೆ, ನೀನು ತಂದೆ ರಾಜ್ಯವನ್ನು ಪಡೆದವನಾಗಿ ಬರುವ, ಅಥವಾ ನೀನು ಸೆಕೆಂಡ್ ಕಮಿಂಗಲ್ಲಿ ನನ್ನ ತಮ್ಮ ಎದ್ದೇಳ್ತಾನೆ, ನಾನು ನಂಬ್ತೀನಿ ಅಂತ ಹೇಳ್ದ. ಅಂದರೆ ನೀನು ಸೆಕೆಂಡ್ ಟೈಮ್ ಬಂದಾಗ ಅದನ್ನು ಎದ್ದೇಳ್ತಾನೆ. ಬಟ್ ಈಗ ನೌ ಯು ಆರ್ ಹೆಲ್ಪ್ಲೆಸ್ ಬಿಕಾಸ್ ಟೈಮ್ ಇಸ್ ಓವರ್. 4 ದಿನ ಮುಗಿದೋಗ್ಬಿಟ್ಟಿದೆ, ಈಗೇನು ಮಾಡೋಕ್ಕಾಗೋದಿಲ್ಲ. ನೋ ಯೂಸ್ ಅಟ್ ಆಲ್. ಯು ಆರ್ ಲೇಟ್. ನೀನು ಭಾಳ ತಡವಾಗಿ ಬಂದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಳ ಮೈಂಡ್ ಸೆಟ್ ಆಗಿದೆ. ಬರೀ ಅವಳನ್ನ ನಾನು ಆರೋಪ ಮಾಡ್ತಾ ಇಲ್ಲ, ಅಥವಾ ಅವಳು ಹಿಂಗೆ ಮಾಡಿದ್ಲು ಅಂತ ನಾನು ಹೇಳಿ ಅವಳನ್ನ ಕಂಡಮ್ ಮಾಡ್ತಿಲ್ಲ. ಬದಲಾಗಿ ಇವತ್ತು ಅವಳಿಗಿಂತ ಕೆಟ್ಟ ಮನಸ್ಥಿತಿ ನನಗೂ ನಿಮಗೂ ಇದ್ದಿರಬಹುದೇನೋ, ಅಥವಾ ಅವಳಲ್ಲಿದ್ದಂಥ ಅದೇ ಅಪನಂಬಿಗಸ್ತಿಕೆ ನನ್ನಲ್ಲಿ ನಿನ್ನಲ್ಲಿ ಇದ್ದಿರಬಹುದೇನೋ. ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ರಿ ಪ್ರಿಯರ. ದೇವರು ನಿಮ್ಮನ್ನು ಕರೀತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಬೇಕು, ಬದಲಾವಣೆಯನ್ನು ಮಾರ್ಪಾಟನ್ನು ಉಂಟು ಮಾಡಬೇಕು, ನಿಮ್ಮ ಜೀವಿತವನ್ನು ಬದಲಾಯಿಸಬೇಕು ಎಂಬುದಾಗಿ ನಿಮ್ಮ ಈಗಿನ ಈ ಕಷ್ಟದ, ಕಣ್ಣೀರಿನ, ನೋವಿನ, ಸಂಕಟದ, ವೇದನೆಯ, ಬಾಧೆಯ ಸ್ಥಿತಿಯನ್ನು ತೆಗೆದುಹಾಕಿ ನಿಮ್ಮನ್ನು ಅದ್ಭುತವಾದಂಥ, ಸಂತೋಷವಾದಂಥ, ಆನಂದಭರಿತವಾದಂಥ, ಸಮೃದ್ಧಿಯಾದಂಥ ಜೀವಿತವನ್ನು ಕೊಡಬೇಕಂತ ಹೇಳಿ ಸ್ವಾಮಿ ರೆಡಿ ಇದ್ದಾರೆ. ಬಟ್ ಆರ್ ಯು ರೆಡಿ ಟು ಆಕ್ಸೆಪ್ಟ್ ಇಟ್? ಆರ್ ಯು ಕೋಆಪರೇಟಿಂಗ್ ವಿತ್ ಗಾಡ್? ನೀನು ದೇವರೊಂದಿಗೆ ಸಹಕರಿಸ್ತಾ ಇದೀಯಾ? ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ವಿ. ಪ್ರಿಯರೇ, ದೇವರ ಮಹಿಮೆಯನ್ನು ಕಾಣಬೇಕು. ನಿಮ್ಮ ಜೀವಿತದಲ್ಲಿ ಮಾರ್ಪಾಟು ಬರಬೇಕು. ನಿಮ್ಮ ಕುಟುಂಬ ಜೀವಿತದಲ್ಲಿ ಮಾರ್ಪಾಟುಗಳು ಉಂಟಾಗಬೇಕಾ? ನಿಮ್ಮ ಕುಟುಂಬದ ಜೀವಿತದಲ್ಲಿ ಇರುವಂಥ ಬಡತನ ತೆಗೆದುಹಾಕಲ್ಪಡ್ಬೇಕಾ? ನಿಮ್ಮ ಸಾಲಗಳು ತೀರ್ಬೇಕಾ? ನಿಮ್ಮ ಮಕ್ಕಳ ಜೀವಿತ ಕಟ್ಟಲ್ಪಡಬೇಕಾ? ಮದುವೆ ಆಗದೆ ಬಹಳ ದಿವಸಗಳಿಂದ ಮದುವೆಗೋಸ್ಕರ ಎದುರು ನೋಡ್ತಾ ಇರುವಂಥ ನಿಮ್ಮ ಮಕ್ಕಳ ಮದುವೆ ಕಲ್ಯಾಣ ಕಾರ್ಯಗಳು ನೆರವೇರಬೇಕಾ? ನೀವು ಮನೆ ಕಟ್ಟಬೇಕು ಎಂಬುದಾಗಿ ಆಲೋಚನೆ, ಕನಸುಗಳನ್ನು ಕಾಣ್ತಾ ಅದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಎಲ್ಲದರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಾ. ಅದು ಸಕ್ಸಸ್ ಆಗಬೇಕಾ? ನೀವು ಅದ್ಭುತವನ್ನು ಕಾಣಬೇಕಾ ನಿಮ್ಮ ಜೀವಿತದಲ್ಲಿ? ನಂಬ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಮುಂದೆ ಏನಾಯಿತು? ಹಾಗೆ ಆ ದೇವರನ್ನು ನಾವು ಓದುವಾಗ 41ನೇ ವಚನ ಹೇಳುತ್ತೆ, ಆಗ ಕಲ್ಲನ್ನು ತೆಗೆದು ಹಾಕಿದರು. ಯೇಸು ಸ್ವಾಮಿ ಈ ಮಾತನ್ನು ಹೇಳಿದಿಲ್ಲ. ಆದಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೇಳಿಲ್ವಾ ನಿನಗೆ ಅಂತ ಕೇಳ್ತಾರೆ. ಆವಾಗ ಆಕೆ ಬಾಯಿ ಮುಚ್ಕೋತಾಳೆ. ಆವಾಗ ಕಲ್ಲನ್ನು ತೆಗೆದು ಹಾಕ್ತಾರೆ. ಕಲ್ಲನ್ನು ತೆಗೆದು ಹಾಕಿದಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಲಾಜರನೇ ಎದ್ದು ಬಾ ಅಂತ ಹೇಳುವಾಗ ಸತ್ತೋಗಿ 4 ದಿನ ಆಯಿತು ಕೊಳ್ತೋದಂಥ ಬಾಡಿ, ಅಥವಾ ವಾಸನೆ ಬರ್ತಿದ್ದಂಥ, ಆಕೆ ಹೇಳ್ದಂಗೆ ವಾಸನೆ ಬರ್ತಿತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೆಟ್ಟು ವಾಸನೆ, ದುರ್ವಾಸನೆ ಹಿಡಿದಂಥ ಆ ದೇಹದಕ್ಕೆ ಜೀವವನ್ನು ಕೊಟ್ಟಂಥ ಜೀವ ಬುಗ್ಗೆ ಆತನು. ಪ್ರಿಯ ದೇವಜನರೇ, ನಿಮ್ಮ ನಂಬಿಕೆಯು ಕೆಟ್ಟು ಹೋಗಿರಬಹುದು, ದುರ್ವಾಸನೆ ಹೊಡಿತಾ ಇರಬಹುದು, ನಿಮ್ಮ ಆತ್ಮೀಕ ಪರಿಸ್ಥಿತಿ ನಶ್ವರವಾಗಿರ್ಬೋದು, ಆತ್ಮೀಕವಾಗಿ ನೀವು ತುಂಬ ಹಿಂದೆ ಹೋಗಿರಬಹುದು, ನಂಬಿಕೆಯಲ್ಲಿ ತುಂಬ ದೂರ ಹೋಗಿರಬಹುದು. ಆದರೆ ಚಿಂತೆ ಬೇಡ, ಈ ವಾಕ್ಯನ ಕೇಳುವಂಥ ನೀವು
ಇವತ್ತು ನಿಮ್ಮ ಹೃದಯವನ್ನು ದೇವ್ರಿಗೆ ಒಪ್ಪಿಸಿ ಕೊಡ್ರಿ. ಸ್ವಾಮಿ, ನಾನು ನಿನ್ನನ್ನು ನಂಬ್ತೇನೆ, ನಿನ್ನಲ್ಲಿ ಶಕ್ತಿ ಇದೆ, ನಿನ್ನಲ್ಲಿ ಜೀವ ಇದೆ, ನೀನು ಜೀವ ಬುಗ್ಗೆ ಆದಂಥ ದೇವರು, ನೀನು ಅದ್ಭುತ ಮಹತ್ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತನು. ಯಾಕಂದರೆ ನಜರೇತನ ಯೇಸು, ನೀನು ಯೇಸು ಅಂತ ಹೇಳಿದ್ರೆ ನಮ್ಮನ್ನು ಪಾಪಗಳಿಂದ ಬಿಡಿಸಿ ಕಾಯುವವನು, ಶಾಪಗಳಿಂದ ಬಿಡಿಸಿ ಕಾಯುವನು, ರೋಗದಿಂದ ಬಿಡಿಸಿ ಕಾಯುವನು, ಮರಣದಿಂದ ತಪ್ಪಿಸಿ ಜೀವಕ್ಕೆ ಸೇರಿಸುವಂಥ ಜೀವದ ಬುಗ್ಗೆ ಆದಂಥ ಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಬನ್ನಿ ಆತನ ಬಳಿಗೆ, ನಿಮ್ಮ ಹೃದಯವನ್ನು ಆತನಿಗೆ ಸಮರ್ಪಿಸ್ರಿ, ಆತನಿಗೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಆತ ನಿಮ್ಮನ್ನು ನಡೆಸ್ತಾನೆ. ಸ್ವಾಮಿ ಹೇಳ್ತಾನೆ, ಬಾಯಾರಿದ ಸಕಲ ಜನರೇ ನನ್ನ ಬಳಿಗೆ ಬನ್ನಿರಿ, ಕ್ರಯವಿಲ್ಲದೆ ಕೊಂಡುಕೊಳ್ಳಿರಿ. ಜೀವ ಸ್ವರೂಪನಾದಂಥ ದೇವರು ಜೀವ ಬುಗ್ಗೆಯಾಗಿ ಆತ ನಮ್ಮನ್ನು ಕರೀತಾ ಇದ್ದಾನೆ. ಈ ದಿನದ ಪ್ರಾಮಿಸ್, ವಾಗ್ದಾನದ ವಚನ ಅದೇ ಮತ್ತಾಯನ ಸುವಾರ್ತೆಯ 11ನೇ ಅಧ್ಯಾಯದ 28ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗ ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದ. ಹೌದು ಪ್ರಿಯ ದೇವಭಕ್ತರೇ, ಆತನು ನಿಮ್ಮನ್ನು ಕರೀತಾ ಇದ್ದಾನೆ. ಆತನ ನೊಗ ಮೃದುವಾಗಿದೆ, ಆತನ ಹೊರೆ ಹಗುರವಾಗಿದೆ. ಆತನ ಹೇಳ್ತಾ ಇದ್ದಾನೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ಯುವರ್ ಕೋಆಪ್ರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಬನ್ನಿರಿ ಅಂತ ಹೇಳುವಾಗ ನಾವೇನು ಮಾಡಬೇಕು? ವಿ ಹ್ಯಾಡ್ ಟು ಗೋ. ನಾನು ಹೋಗಬೇಕು. ನಾನು ಹೋಗಿಲ್ಲ ಅಂತ ಹೇಳಿದ್ರೆ ನಾನು ಆಶೀರ್ವಾದ ಕಾಣೋದಕ್ಕಾಗತ್ತಾ? ವಿಶ್ರಾಂತಿಯನ್ನು ಹೊಂದೋದಕ್ಕಾಗತ್ತಾ? ಪ್ರಿಯರೇ, ನೀವು ಕುಳಿತಿರೋಂಥ ಸ್ಥಳಗಳಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ, ದೇವರೇ, ನಾನು ಯಾವ ವಿಷಯದಲ್ಲಿ ಅಪನಂಬಿಕೆಸ್ತನಾಗಿದ್ದೇನೆ, ನನ್ನ ನಂಬಿಕೆ ಕಡಿಮೆ ಆಗಿದೆ, ಸ್ವಾಮಿ ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ. ಯಾಕಂದರೆ ನಂಬಿಕೆಯನ್ನು ಹೆಚ್ಚಿಸುವ ಆತನು, ಪೂರೈಸುವ ಆತನು ಆತನ. ಪ್ರಿಯ ಮಕ್ಕಳೇ, ಹೀಗಿರೋದ್ರಿಂದ ನಿಮ್ಮ ಕೋಆಪ್ರೇಷನ್ ದೇವರಿಗೆ ಬಹಳ ಮುಖ್ಯ. ಇವತ್ತು ನೀವು ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ನೀವು ಕಾಣ್ತೀರ. ಹಾಗಾದರೆ ಬನ್ನಿ ನಾವು ಪ್ರಾರ್ಥನೆ ಮಾಡೋಣ, ಪ್ರಾರ್ಥಿಸುವ. ಮಹೋನ್ನತನಾಗಿರುವಂಥ ಪರಲೋಕದ ದೇವರೇ, ನೀನು ಅದ್ಭುತ ಸ್ವರೂಪನಪ್ಪ, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು. ನಿನ್ನಿಂದ ಅಸಾಧ್ಯವಾದಂಥ ಕಾರ್ಯ ಯಾವುದೂ ಇಲ್ಲ. ನೀನು ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಿ, ಇಷ್ಟವುಳ್ಳವನಾಗಿದ್ದಿ. ನಮ್ಮ ಬಳಿಗೆ ನೀನು ಸಹಾಯಕ್ಕಾಗಿ ಬಂದಿದ್ದಿ, ಸಹಾಯ ಮಾಡೋದಕ್ಕಾಗಿ ನೀನು ಬಂದಿದ್ದಿ. ದೇವರೇ, ನಮ್ಮ ಸಹಕಾರ ನಿನಗೆ ಬೇಕಾಗಿದೆ. ನಮ್ಮ ಕಲ್ಲಾದಂಥ ಹೃದಯಗಳನ್ನು ನೀನು ತೆಗೆದುಹಾಕು, ನಮ್ಮಲ್ಲಿ ಮಾನಸಾಂತರವನ್ನು ಹುಟ್ಟಿಸು. ನಾವು ನಮ್ಮ ಜೀವಿತವನ್ನು ನಿನಗೆ ಸಮರ್ಪಿಸಿ ಕೊಡೋದಕ್ಕೆ ಕೃಪೆ ಮಾಡು. ಈ ವಾಕ್ಯವನ್ನು ಕೇಳಿದಂಥ ಈ ನಿನ್ನ ಮಕ್ಕಳು ತಮ್ಮ ಜೀವಿತವನ್ನು ನಿನಗೆ ಒಪ್ಪಿಸಿಕೊಟ್ಟವರಾಗಿ ತಮ್ಮ ಜೀವಿತದಲ್ಲಿ ಅವರ ನಂಬಿಕೆಯನ್ನು ಹೊಂದಿಕೊಂಡು, ದೇವರೇ, ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ಅವರು ನಿನ್ನೊಂದಿಗೆ ಸಹಕರಿಸುತ್ತಾ ಈ ರಕ್ಷಣೆ ಎಂಬ ನಾವೆಯಲ್ಲಿ ಅವರು ಸೇರಿ ರಕ್ಷಣೆಯನ್ನು ಹೊಂದುವುದಕ್ಕೂ, ಅವರ ಜೀವಿತದಲ್ಲಿ ಅದ್ಭುತ ಮಹತ್ ಕಾರ್ಯಗಳನ್ನು ಹೊಂದುವುದಕ್ಕೂ ಹಾಗೂ ಸಂತೋಷವನ್ನು ಕಾಣುವುದಕ್ಕೂ ನೀನು ಕೃಪೆ ಮಾಡಿ, ಅವರ ಜೀವಿತದಲ್ಲಿ ನೀನು ಜೀವ ಬುಗ್ಗೆಯಾಗಿದ್ದವರನ್ನು ನಡೆಸೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ದೇವ, ಆಮೇನ್. ದೇವರು ನಿಮ್ಮ ಸಂಗಡ ಇರಲಿ. ಹೆಚ್ಚಿನ ಪ್ರಾರ್ಥನಾ ಬೇಡಿಕೆಗಳಿಗಾಗಿ ಈ ಕೆಳಗಿನ ವಿಳಾಸಕ್ಕೆ ಬರೆಯಿರಿ. ನಿಮ್ಮ ಪ್ರಾರ್ಥನೆ ನಮಗೆ ಅಗತ್ಯವಾಗಿದೆ. ಹಾಗೂ ಈ ಸಂದೇಶಗಳನ್ನು ನೀವು ಕೇಳಿ ಇತರರಿಗೂ ಹಂಚಿ, ನೀವು ಆಶೀರ್ವಾದವನ್ನು ಹೊಂದಿ, ನಿಮ್ಮ ಕುಟುಂಬ ಹಾಗೂ ನಿಮ್ಮ ಸ್ನೇಹಿತರು ಎಲ್ಲರೂ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ಹೇಳ್ತಾ, ಮುಂದಿನ ಸಂದೇಶದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ನೋಡ್ತಾ ಇರಿ, ಪ್ರಾರ್ಥಿಸ್ತಾ ಇರಿ. ದೇವರು ನಿಮ್ಮನ್ನು ಆಶ್ರಯಿಸಲಿ. ಧನ್ಯವಾದಗಳು.